ನಮಸ್ಕಾರ. ಬನ್ನಿ, ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ದ ಶ್ಯಾಡೋಸ್ ಎಡ್ಜ್ ಅನ್ನೋ ಸಿನಿಮಾದ ಬಗ್ಗೆ. ಇದೊಂದು ಹೇಳಬೇಕು ಅಂದರೆ ಬರೀ ಕ್ರೈಮ್ ಥ್ರಿಲ್ಲರ್ ಅಲ್ಲ, ಇದೊಂದು ಡಾರ್ಕ್ ಸೈಕಲಾಜಿಕಲ್ ಥ್ರಿಲ್ಲರ್. ಅಂದರೆ ಪೊಲೀಸ್ ಆಕ್ಷನ್ ಎಷ್ಟು ಮುಖ್ಯವೋ ಪಾತ್ರಗಳ ಮನಸ್ಸಿನ ಆಳಕ್ಕಿಳಿಯೋ ಭಾವನಾತ್ಮಕ ಕಥೆನೂ ಅಷ್ಟೇ ಮುಖ್ಯ. ಸರಿ, ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ. ನಾವೇನನ್ನೋ ಬೆನ್ನಟ್ಕೊಂಡು ಹೋಗ್ತಿದ್ದೀವಿ, ಆದರೆ ಆ ಹಾದಿ ನಮ್ಮೊಳಗಿರೋ ಯಾವುದೋ ಭಯಾನಕ ಸತ್ಯದ ಹತ್ರ ಕರ್ಕೊಂಡೋದ್ರೆ ಹೇಗಿರುತ್ತೆ? ದ ಶ್ಯಾಡೋಸ್ ಎಡ್ಜ್ ಸಿನೆಮಾ ಶುರುವಾಗೋದೇ ಈ ಒಂದು ಗೊಂದಲಕಾರಿ ಪ್ರಶ್ನೆಯಿಂದ. ಇದು ಕೇವಲ ಒಂದು ಕ್ರೈಮ್ ಕಥೆ ಅಲ್ಲ, ಅದಕ್ಕಿಂತಾನೂ ಏನೋ ಆಳವಾದದ್ದಿದೆ ಅನ್ನೋದಕ್ಕೆ ಇದು ಮೊದಲ ಸುಳಿವು. ಸರಿ, ಈ ಸಿನಿಮಾದ ಸೈಕಲಾಜಿಕಲ್ ಆಳಕ್ಕೆ ಇಳಿಯೋದಕ್ಕಿಂತ ಮುಂಚೆ ಕಥೆಯ ಮೇಲ್ಮೈಯಲ್ಲಿ ಏನಿದೆ ಅಂತ ಮೊದಲು ನೋಡೋಣ. ಯಾಕೆಂದ್ರೆ ಫಸ್ಟ್ ನೋಡಿದಾಗ ದ ಶ್ಯಾಡೋಸ್ ಎಡ್ಜ್ ಒಂದು ಪಕ್ಕಾ ಹೈ ವೋಲ್ಟೇಜ್ ಕ್ರೈಮ್ ಥ್ರಿಲ್ಲರ್ ಥರನೇ ಕಾಣಿಸುತ್ತೆ. ಕಥೆ ನಡೆಯೋದು ಮಕಾವು ನಗರದಲ್ಲಿ. ಅಲ್ಲಿ ಒಂದು ಗ್ಯಾಂಗ್ ಇದೆ. ಅವರ ದರೋಡೆಗಳು ಅಂದ್ರೆ ಅಬ್ಬಬ್ಬಾ, ಸರ್ಜಿಕಲ್ ಸ್ಟ್ರೈಕ್ ಇದ್ದಾಗೆ. ಅಷ್ಟು ಪಕ್ಕಾ ಪ್ಲಾನ್, ಅಷ್ಟು ನಿಖರ. ಪೊಲೀಸರಿಗೆ ಏನು ಮಾಡೋಕ್ಕಾಗ್ತಿಲ್ಲ. ಸಂಪೂರ್ಣ ಕತ್ತಲಲ್ಲಿ ಕೈಗಟ್ಟಿ ಕೂತಿದ್ದಾರೆ. ಒಂಥರ ಹತಾಶೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ಒಂದು ದೊಡ್ಡ ಕ್ರೈಮ್ ಕತೆಗೆ ಅದನ್ನ ಮೀರಿಸೋ ಒಬ್ಬ ಪತ್ತೇದಾರ ಬೇಕೇ ಬೇಕು. ಇಲ್ಲಿನೂ ಅಷ್ಟೇ, ಪೊಲೀಸರಿಗೆ ಎಲ್ಲಾ ದಾರಿಗಳು ಬಂದಾದಾಗ ಅವರೊಬ್ಬ ಲೆಜೆಂಡ್ ಹತ್ರ ಹೋಗ್ತಾರೆ. ಪೊಲೀಸ್ ಇಲಾಖೆ ತಮ್ಮ ಕೊನೆಯ ಅಸ್ತ್ರವನ್ನ ಹೊರತೆಗೆಯುತ್ತೆ. ಅದು ಯಾರು ಅಂದ್ರೆ ಒಬ್ಬ ಲೆಜೆಂಡರಿ ಟ್ರ್ಯಾಕಿಂಗ್ ಎಕ್ಸ್ಪರ್ಟ್. ಆದ್ರೆ ವಿಷಯ ಏನಪ್ಪಾ ಅಂದ್ರೆ, ಆತ ಕೆಲ್ಸ ಬಿಟ್ಟು ತುಂಬಾ ವರ್ಷಗಳೇ ಆಗಿರುತ್ತೆ. ಯಾಕಂದ್ರೆ ಹಳೆಯ ಕೇಸುಗಳ ನೋವು, ಆ ಭಾರ ಅವನನ್ನ ಒಂಥರ ಮುರಿದಾಕಿಬಿಟ್ಟಿರುತ್ತೆ. ಈಗ ಈ ಅಸಾಧ್ಯವಾದ ಕೇಸುಗೋಸ್ಕರ ಮತ್ತೆ ವಾಪಸ್ ಬನ್ನಿ ಅಂತ ಅವನನ್ನ ಕೇಳ್ಕೊಳ್ತಾರೆ. ಇಲ್ಲೇ ನೋಡಿ ಸಿನಿಮಾದ ನಿಜವಾದ ತಿರುಳು ಸಿಗೋದು. ಇದು ಬರೀ ಬೀದಿಗಳಲ್ಲಿ ನಡೆಯೋ ಚೇಸಿಂಗ್ ಅಲ್ಲ, ಅಂದ್ರೆ ಆಫೀಸರ್ ಮತ್ತೆ ಕಳ್ಳರ ನಡುವೆ ನಡೆಯೋ ಒಂದು ಬೆನ್ನಟ್ಟೋ ಆಟ ಮಾತ್ರ ಅಲ್ಲ ಇದು. ಅದೇ ಸಮಯದಲ್ಲಿ ಆ ಅಧಿಕಾರಿಯ ಮನಸ್ಸಿನೊಳಗೆ ಇನ್ನೊಂದು ಯುದ್ಧ ನಡೀತಾ ಇರುತ್ತೆ. ಅವನು ಹೋರಾಡ್ತಾ ಇರೋದು ತನ್ನದೇ ಗತಕಾಲದ ನೆನಪುಗಳ ಜೊತೆ. ಆಮೇಲೆ ನಿಧಾನವಾಗಿ ನಮ್ಗೆ ಗೊತ್ತಾಗೋದೇನೆಂದ್ರೆ, ಈ ಎರಡೂ ಯುದ್ಧಗಳು, ಒಂದು ಹೊರಗಡೆ ನಡೀತಿರೋದು, ಇನ್ನೊಂದು ಒಳಗಡೆ, ಅವು ಬೇರೆ ಬೇರೆ ಅಲ್ವೇ ಅಲ್ಲ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಅಂದರೆ ಅಪರಾಧದ ತನಿಖೆ ನಿಧಾನವಾಗಿ ಮನಸ್ಸಿನ ತನಿಖೆಯಾಗಿ ಬದಲಾಗುತ್ತೆ. ಇದು ಕತೆಯ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ತನಿಖೆಯಲ್ಲಿ ಸಿಗೋ ಒಂದೊಂದು ಸುಳಿವು ಆ ಅಧಿಕಾರಿಯನ್ನ ಎಲ್ಲೋ ಅಪರಿಚಿತ ಜಾಗಕ್ಕೆ ಕರ್ಕೊಂಡೋಗ್ತಿಲ್ಲ, ಬದಲಿಗೆ ಅವನದೇ ಮರೆತು ಹೋದ ಗತಕಾಲದ ಕಡೆಗೆ ಎಳೀತಾ ಇದೆ. ತಾನು ಜೀವನಪೂರ್ತಿ ಮರೆಯೋಕೆ ಪ್ರಯತ್ನಪಟ್ಟ ಒಂದು ಘಟನೆಗೂ ಈ ಗ್ಯಾಂಗಿಗೂ ನೇರ ಸಂಬಂಧ ಇದೆ ಅನ್ನೋ ಸತ್ಯ ಗೊತ್ತಾದಾಗ ಈ ಕೇಸ್ ಬರೀ ಒಂದು ಕೆಲಸವಾಗಿ ಉಳಿಯಲ್ಲ, ಇದು ಪೂರ್ತಿಯಾಗಿ ಪರ್ಸನಲ್ ಆಗಿಬಿಡುತ್ತೆ. ಸೊ ಇದನ್ನ ಹೀಗೆ ಹೇಳ್ಬೋದು, ಇದು ಮನಸ್ಸು ಮತ್ತು ನೆನ್ಪಿನ ನಡುವೆ ನಡೆಯೋ ಒಂದು ಯುದ್ಧ. ಸರಿ, ಕಥೆ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಆದ್ರೆ ಇದನ್ನ ಸ್ಕ್ರೀನ್ ಮೇಲೆ ಹೇಗ್ ತಂದಿದ್ದಾರೆ, ಈ ಸಿನಿಮಾದಲ್ಲಿ ಯಾವುದು ಚೆನ್ನಾಗಿದೆ ಮತ್ತೆ ಎಲ್ಲಿ ಸ್ವಲ್ಪ ಹಿಂದೆ ಬೀಳುತ್ತೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ, ಈ ಸಿನಿಮಾದ ನಿಜವಾದ ಹೀರೋ ಅಂದ್ರೆ ಆಕ್ಟಿಂಗ್. ಮುಖ್ಯ ಪಾತ್ರದಲ್ಲಿರೋ ನಟನ ಅಭಿನಯ, ವಾವ್, ಅದ್ಭುತ ಅನ್ನೋದು ಸಣ್ಣ ಪದ. ಅವರ ಪ್ರತಿಯೊಂದು ಮೌನದಲ್ಲೂ, ಆ ಸುಸ್ತಾದ ನೋಟದಲ್ಲೂ ಅವರ ಗತಕಾಲದ ಭಾರ ಎಂಥದ್ದು ಅಂತ ನಮಗೆ ಫೀಲ್ ಆಗುತ್ತೆ. ಇಡೀ ಸಿನಿಮಾದ ಎಮೋಷನಲ್ ವೇಟ್ ಅವರ ಹೆಗಲ ಮೇಲಿದೆ. ಅದನ್ನ ನೋಡೋದೇ ಒಂದು ಅನುಭವ. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದ್ರೆ, ಅಲ್ಲೂ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ. ಸಿನಿಮ್ಯಾಟೋಗ್ರಫಿ ಇದೆಯಲ್ಲ, ಅದು ನಮ್ಮನ್ನು ನೇರವಾಗಿ ಮಕಾವುದ ಆ ನಿಯಾನ್ ಲೈಟ್ಗಳು, ಆ ಕತ್ತಲೆ ಜಗತ್ತಿಗೆ ಕರ್ಕೊಂಡೋಗುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್, ಚೇಸಿಂಗ್ ಸೀನ್ಗಳಲ್ಲಿ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ. ಇದೆಲ್ಲ ಸೇರಿ ಒಂದು ಟೆನ್ಸ್ ಆದ ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು? ಮೊದಲನೇದಾಗಿ ಇದರ ಇಮೋಷನಲ್ ಡೆಪ್ತ್ ಮತ್ತೆ ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ ಇದರ ದೊಡ್ಡ ಶಕ್ತಿ. ಆದ್ರೆ ಒಂದು ವೀಕ್ನೆಸ್ ಏನಂದ್ರೆ, ಯಾರಾದರೂ ಬರೀ ಫಾಸ್ಟ್ ಪೇಸ್ಡ್ ಆಕ್ಷನ್ ಸಿನಿಮಾ ನೋಡೋಕೆ ಬಂದ್ರೆ ಅವರಿಗೆ ಸ್ವಲ್ಪ ನಿರಾಸೆ ಆಗ್ಬೋದು. ಯಾಕಂದ್ರೆ ಸೈಕಲಾಜಿಕಲ್ ಡ್ರಾಮಾ ಮೇಲೆ ಹೆಚ್ಚು ಫೋಕಸ್ ಇರೋದ್ರಿಂದ ಕತೆಯ ವೇಗ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿಯೇ ಸ್ಲೋ ಆಗುತ್ತೆ. ಸೊ ಇದು ಗಮನ ಕೊಟ್ಟು ನೋಡ್ಬೇಕಾದ ಸಿನಿಮಾ. ಹಾಗಂದ್ರೆ ಫೈನಲ್ ವರ್ಡಿಕ್ಟ್ ಏನು? ಈ ಸಿನಿಮಾ ನೋಡ್ಬೋದಾ ಇಲ್ವಾ? ಈ ಒಂದು ಮಾತು ಬಹುಶಃ ಇಡೀ ಸಿನಿಮಾವನ್ನೇ ಸಾರಾಂಶ ಮಾಡುತ್ತೆ. ಇದು ಬರೀ ಕಳ್ಳರನ್ನ ಹಿಡಿಯೋ ಕಥೆಯಲ್ಲ, ಇದು ನಮ್ಮ ಗತಕಾಲದ ನೆರಳುಗಳನ್ನ ಎದುರಿಸೋ ಕಥೆ. ಸೊ ನೇರವಾಗಿ ಹೇಳೋದಾದ್ರೆ, ಯಾರಿಗೆ ಲೇಯರ್ಡ್ ಸ್ಟೋರಿ ಟೆಲ್ಲಿಂಗ್ ಇಷ್ಟವಾಗುತ್ತೋ, ಅಂದ್ರೆ ಕಥೆಯಲ್ಲಿ ಹಲವು ಪದರಗಳಿರುವ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಗಳು ಯಾರಿಗೆ ಇಷ್ಟವೋ ಅವರಿಗೆ ದ ಶ್ಯಾಡೋಸ್ ಎಡ್ಜ್ ಒಂದು ಅದ್ಭುತ ಅನುಭವ ಕೊಡುತ್ತೆ. ಮನಸ್ಸು ಮತ್ತು ಹೃದಯ ಎರಡನ್ನೂ ಟಚ್ ಮಾಡೋ ಸಿನಿಮಾಗಳನ್ನ ಇಷ್ಟಪಡೋರು ಇದನ್ನ ಮಿಸ್ ಮಾಡ್ಕೋಬಾರ್ದು. ಕೊನೆಯಲ್ಲಿ ಈ ಸಿನಿಮಾ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನಿಟ್ಟು ಹೋಗುತ್ತೆ. ಯೋಚನೆ ಮಾಡಿ, ಯಾವ ನೆರಳುಗಳಿಂದ ತಪ್ಪಿಸ್ಕೊಳ್ಳೋದು ಹೆಚ್ಚು ಕಷ್ಟ?
ನಾವು ಬೆನ್ನಟ್ಕೊಂಡು ಹೋಗೋ ನೆರಳುಗಳಿಂದಾನೋ ಅಥವಾ ನಮ್ಮೊಳಗ ಅಡಗಿ ಕೂತಿರೋ ನೆರಳುಗಳಿಂದಾನೋ?